ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಇಡ್ಲಿಗೆ ಒಂದು ಸ್ಪೆಷಲ್ ಸಾಂಬಾರು ಮಾಡಾಕತ್ತಾನಿ. ಇಡ್ಲಿಗೆ ಎಷ್ಟು ಥರ ಸಾಂಬಾರು ಮಾಡಿದ್ರೂ ಸಾಲ್ದನ ವೆರೈಟಿ ಬೇಕು ಅನಿಸ್ತತಿ. ಯಾಕಂದ್ರೆ ಇಡ್ಲಿ ಸಪ್ಪು ಇರ್ತಾವಲ್ಲ, ಹಾಗಾಗಿ ಬಾಯಿಗೆ ಒಳ್ಳೆ ಟೇಸ್ಟ್ ಬರ್ಬೇಕಂದ್ರೆ ಚಲೋತ್ನಂಗೆ ಇಡ್ಲಿಗೆ ಸಾಂಬಾರು ಇರ್ಬೇಕು. ಹಂಗಾರ ಮಸ್ತ್ ಮಜಾ ಬರ್ತತಿ. ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡಾಕತ್ತೀರಲ್ಲ, ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಾಗಿರೋ ಗಂಟೆ ಬಟನ್ನ ಪ್ರೆಸ್ ಮಾಡಿರಿ. ವಿಡಿಯೋನ ಕೊನೆ ತನಕ ನೋಡಿರಿ. ಈಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಅರ್ಧ ಬೌಲಷ್ಟು ಹೆಸರು ಬೇಳೆ, ಹಂಗೆ ಅರ್ಧ ಬೌಲಷ್ಟು ತೊಗರಿ ಬೇಳೆ ಹಾಕಾಕತ್ತೇನೆ ರೀ. ಇದ್ರಾಗ ಡಸ್ಟ್ ಏನಾರ ಇರ್ತತಿ ಅಂತ ಹೇಳಿ ಸ್ವಲ್ಪ ನೀರು ಹಾಕಿ ಸ್ವಚ್ಛಗೆ ಒಂದು 2-3 ಸರಿ ತೊಳಿಬೇಕು ನೋಡ್ರಿ. ಹಿಂಗೆ ತೊಳ್ಕೊಂಡು ಬಂದು ಒಂದು ಕ್ಯಾರೆಟ್ನ ಸಣ್ಣಗೆ ಪೀಸ್ ಮಾಡಿ ಹೆಚ್ಚೀನಿ. ಹಂಗೆ ಈರುಳ್ಳಿನ ಸಿಪ್ಪಿ ತೆಗೆದು ಇಡೇದ ಹಂಗೆ ಹಾಕ್ಯಬೇಕ್ರಿ. ಹಂಗೆ ಒಂದು 3 ಟೊಮಟೊ ಹಣ್ಣನ್ನು ಹೆಚ್ಚಲಿಲ್ಲಂಗೆ ಇಡೇದ ಹಾಕಾಕತ್ತಾನೆ. 4 ಹಸಿರು ಮೆಣ್ಸಿಕಾಯಿ ಖಾರದ್ದು ಹಾಕಿ ನೋಡ್ರಿ. ಇದು ಬೇಯಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನ ಹಾಕ್ಯಬೇಕು ನೋಡ್ರಿ. ಇದಕ್ಕೆ ಮ್ಯಾಲೆ ಜಲ್ದಿ ಬೇಯ್ಬೇಕಂದ್ರೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಹಂಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಲೀಡ್ನ ಕ್ಲೋಸ್ ಮಾಡಿ ವಿಜಲ್ ಹಾಕಿ ಒಂದು 4-5 ಸೀಟಿ ಕೂಗಿಸ್ಕೇರಿ. ಬರೋಬ್ಬರಿ ಬ್ಯಾಳೆ ಚಂದಾಗ ಬೆಂದಿರ್ತವೆ. ಬ್ಯಾಳೆ ಬೇಯೋದ್ರಾಗ ನಾವು ಇಲ್ಲಿ ಸಾಂಬಾರಿಗೆ ಏನು ಬೇಕಲ್ಲ ಆ ಮಸಾಲೆ ಹುರ್ಕೊಳ್ಳೋಣ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಂಗೆ 1 ಟೇಬಲ್ ಸ್ಪೂನಷ್ಟು ಕಡ್ಲೆಬೇಳೆ ಹಾಕಿ ಉರಿನ ಸಣ್ಣಗೆ ಇಟ್ಕೊಂಡು ಹಿಂಗೆ ಮನೆ ಎಲ್ಲ ಗಮ್ ಅನ್ಬೇಕು ನೋಡ್ರಿ. ಹಂಗೆ ಚಂದಾಗ ಹುರ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಡೋಣ. ಮತ್ತು ಅದ ಬಾಂಡಿಗೆನ ಒಂದು 4-5 ಬ್ಯಾಡಗಿ ಮೆಣ್ಸಿಕಾಯಿ ಹಾಕಾಕತ್ತ ನೋಡ್ರಿ. ಕಲರ್ ಮಸ್ತ್ ಬರ್ತೈತಿ. ನಿಮಗೆ ಖಾರಕ್ಕೆ ಬೇಕಂದ್ರೆ ಎಕ್ಸ್ಟ್ರಾ ಖಾರದ ಪುಡಿನಾರ ಹಾಕ್ಯರಿ, ಇಲ್ಲ ಗುಂಟೂರು ಮೆಣ್ಸಿಕಾಯಿನಾರ ಆ್ಯಡ್ ಮಾಡ್ಕೇರಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಹಿಂಗೆ ಮೀಡಿಯಮ್ ಉರಿಯಾಗ ಚಂದಾಗ ಹಿಂಗೆ ಹುರ್ಕೊಂಬಿಟ್ರೆ ಈ ಮಸಾಲೆ ರೆಡಿ ಆಕತ್ ನೋಡ್ರಿ. ಈಗ ಇಲ್ಲಿ ನಾವು ಹುರಿ ಅಷ್ಟೊತ್ತಿಗೆ ಬ್ಯಾಳೆ ಬೆಂದವು ನೋಡ್ರಿ. 4-5 ವಿಜಲ್ ಹೊಡಿಸ್ಬಿಟ್ರೆ ಮಸ್ತ್ ಬೆಂದಿರ್ತವೆ. ಈಗ ಇದಕ್ಕೆ ಬೇಕಾಗಿರೋ ಮಸಾಲಿನ ಮಿಕ್ಸಿಗೆ ಹಾಕ್ಯಾಳಣ. ಮುಂಚೆ ನಾವೇನು ಹುರಿದಿಟ್ಟಿದ್ವಲ್ಲ ಅಷ್ಟು ಕಾಳು, ಹಂಗೆ ಮೆಣಸಿನ್ಕಾಯಿ, ಫಸ್ಟ್ ಮೆಣಸಿನ್ಕಾಯಿ ಹಾಕ್ಯಂಡು ಆಮೇಲೆ ಈ ಕಾಳನ್ನೆಲ್ಲ ಹಾಕ್ಯಬೇಕು ನೋಡ್ರಿ. ಫಸ್ಟ್ ಕಾಳೆಲ್ಲ ಹಾಕ್ಯಂಡು ಚಂದಾಗ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಇದು ತರ್ತರಿ ಇರಬಾರ್ದು, ಬಾಯಿಗೆ ಸಿಗಬಾರ್ದು, ಸಾರು ಚಲೋ ಬರೋಂಗಿಲ್ಲ. ಹಾಗಾಗಿ ಇದನ್ನು ಫಸ್ಟ್ ಚಂದಾಗ ಗ್ರೈಂಡ್ ಮಾಡ್ಕೊಂಡು ನಂತರ ನಾವೇನು ಬೇಯಿಸಿ ಇಟ್ಕೊಂಡಿರ್ತಿದ್ವಲ್ಲ ಟೊಮೊಟೊ ಹಣ್ಣು, ಈರುಳ್ಳಿ, ಮೆಣಸಿನ್ಕಾಯಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಬೇಕು ನೋಡ್ರಿ. ಹಿಂಗೆ ಮಾಡಿದ್ರೆ ರೋಡಿನ ಸೈಡ್ನ್ಯಾಗ ಏನು ಇಡ್ಲಿ ಸಾಂಬಾರು ಮಾಡ್ತಿರ್ತಾರಲ್ರಿ ಆ ಟೇಸ್ಟ್ ಬರ್ತೈತಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಹಾಗಾಗಿ ಹಿಂಗೆ ಬೇರೆ ಬೇಯಿಸ್ಕೊಂಡು ಹಾಕ್ಯಳೋದಕ್ಕಿಂತ ಈ ರೀತಿ ಬ್ಯಾಳ್ಯಾಗನ ಹಿಂಗೆ ಬೇಯಿಸ್ಕೊಂಡು ಹಾಕ್ಯಂದ್ರೆ ಭಾಳ ಚಲೋ ಇರ್ತೈತಿ. ಹಿಂಗೆ ಹಾಕ್ಯಂಡು ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದು ಈಗ ಒಂದು ಸಾರಿಗೆ ಒಗ್ಗರಣೆ ಕೊಡೋಣ್ರಿ. ಮತ್ತು ಅದ ಬಾಣಲಿನ ತಗೊಂಡು ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಾಕತ್ತಾನೆ. ಎಣ್ಣೆ ಚಂದ ಕಾದಿಂದ ಸಾಸ್ವೆ ಜೀರಿಗೆ ಹಾಕ್ಬೇಕು ನೋಡ್ರಿ. ಸಾಸ್ವೆ ಜೀರಿಗೆ ಎಲ್ಲ ಚಟಪಟ ಅಂದಮ್ಯಾಗ ಸಣ್ಣಕ್ಕೆ ಹೆಚ್ಕೊಂಡಿರೋ ಟಮಾಟಿ ಹಣ್ಣು, ಹಂಗೆ ಸ್ವಲ್ಪ ಕ್ಯೂಬಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಹಂಗೆ ಒಣ ಮೆಣ್ಸಿಕಾಯಿನ ಹಾಕ್ಬೇಕು ನೋಡ್ರಿ. ಫಸ್ಟ್ ಕರಿಬೇವು ಹಾಕ್ಯಂಡು ಒಣ ಮೆಣ್ಸಿಕಾಯಿ ಹಾಕ್ಯಂಡು ಫ್ರೈ ಮಾಡ್ಕೊಂಡು ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಚಂದಾಗ ಫ್ರೈ ಮಾಡ್ಬೇಕು. ಇದಕ್ಕೆ ಹಿಂಗೆ ಉಳ್ಳಾಗಡ್ಡಿ, ಟಮಾಟಿ ಹಣ್ಣು ಮ್ಯಾಗ ಒಗ್ಗರಣೆ ಕೊಟ್ರೆ ಭಾಳ ಚಲೋ ಬರ್ತೈತಿ. ಹಿಂಗೆ ಈರುಳ್ಳಿ ಸ್ವಲ್ಪ ಮೆತ್ತಗಾಗ್ಬೇಕು, ಅಷ್ಟು ತನ ಫ್ರೈ ಮಾಡಿ ಅದಕ್ಕೆ ಮತ್ತು ನಾವೇನು ಹೆಚ್ಚಿಟ್ಟಿದ್ವಲ್ಲ ಅದ ಟೊಮೊಟೊ ಹಣ್ಣನ್ನು ಇದಕ್ಕೆ ಮಿಕ್ಸ್ ಮಾಡೋಣ್ರಿ. ಇದನ್ನು 1-2 ನಿಮಿಷ ಚಂದಾಗ ಫ್ರೈ ಮಾಡಿ ನಂತರ ನಾವೇನು ಮಿಕ್ಸಿಯಾಗ ರುಬ್ಕೊಂಬಂದಿದ್ವಲ್ರಿ ಟೊಮೊಟೊ ಹಣ್ಣು, ಈರುಳ್ಳಿದು ಆ ಪೇಸ್ಟ್ನ ಇದಕ್ಕೆ ಹಾಕ್ಬೇಕು ನೋಡ್ರಿ. ಹಿಂಗೆ ಹಾಕಿ ಇದನ್ನು ಕೂಡ ಒಂದು 3-4 ನಿಮಿಷ ಚಂದಾಗ ಮಿಕ್ಸ್ ಮಾಡ್ಬೇಕು. ವಿಡಿಯೋನ ಕೊನೆಯ ತನಕ ನೋಡ್ರಿ. ಕೆಲವೊಂದು ಟಿಪ್ಸ್ ಇರ್ತಾವಲ್ಲ, ಇದನ್ನು ಚಂದಾಗ ಕೇಳಿ ಫಾಲೋ ಮಾಡಿದ್ರೆ ನಮಗೂ ಮಾಡಬೇಕಾದ್ರೆ ಅದೇ ರೀತಿ ಟೇಸ್ಟಾಗಿ ಬರ್ತೈತಿ. ಹಾಗಾಗಿ ವಿಡಿಯೋನ ಎಲ್ಲೋ ಮಿಸ್ ಮಾಡ್ದಂಗೆ ನೋಡಬೇಕು. ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಮಿಕ್ಸಿ ಜಾರ್ನ್ಯಾಗ ಏನು ಉಳ್ದಿತ್ತಲ್ರಿ ಮಸಾಲೆ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಹಿಂಗೆ ಅಳಗ್ಯಾಡಿಸಿ ಅದ ಮಸಾಲೆಗಿನ ಈ ನೀರನ್ನ ಆ್ಯಡ್ ಮಾಡೋಣ್ರಿ. ಆ್ಯಡ್ ಮಾಡಿ ಇದನ್ನು ಒಂದು 5-6 ನಿಮಿಷ ಚಂದ ಕುದಿಲದು ಹಸಿ ವಾಸನೆ ಏನಾರ ಇದ್ರೆಲ್ಲ ಹೊಕ್ಕತಿ.
ಹಂಗೆ ಇದಕ್ಕೆ ಟಮಾಟಿ ಹಣ್ಣು ಅಷ್ಟೊಂದು ಹುಳಿ ಇರಂಗಿಲ್ಲ, ಆದರೂ ಹುಳಿ ಬೇಕು ಅನಿಸುತ್ತೆ ಸಾರಿಗೆ. ಹಾಗಾಗಿ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನ ಹುಳಿನ ಇದಕ್ಕೆ ಹಿಂಡಾಕತ್ತಾನೆ ರೀ. ಇದು ಹಿಂಡಿದ ನಂತರ ಬೇಕಂದ್ರೆ ನೀವು ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡ್ಕೋಬಹುದು, ಬ್ಯಾಡವಾದ್ರೆ ಸ್ಕಿಪ್ ಮಾಡ್ಕೊರಿ. ಚಲೋ ಇರ್ತದೆ ಬೆಲ್ಲನೂ ಆ್ಯಡ್ ಮಾಡಿದ್ರೆ. ಹಂಗೆ ನಿಮಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಯಾರ್ರಿ. ಬೆಲ್ಲ ಆ್ಯಡ್ ಮಾಡಿದ್ರೆ ನಾವು ಟೊಮಾಟಿ ಹಣ್ಣು ಹಂಗೆ ಹುಣಸೆ ಹುಳಿ ಹಿಂಡಿರ್ತೇವಲ್ಲ, ಹುಳಿ ಜಾಸ್ತಿ ಅನಿಸ್ತತಿ. ಹಂಗಾಗಿ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿರಿ, ಮಸ್ತ್ ಮಜಾ ಬರ್ತೈತಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತು ಒಂದು ನಿಮಿಷ ಚಂದ ಕುದ್ದಿಂದ ನಾವೇನು ಬೇಯಿಸಿಟ್ಟಿರ್ತೇವಲ್ಲ ಬ್ಯಾಳಿ ಕ್ಯಾರೆಟ್ ಅದನ್ನೆಲ್ಲ ಇದನ್ನು ಮಿಕ್ಸ್ ಮಾಡ್ಕೊರಿ. ನೀವು ಬೇಕಂದ್ರೆ ಇನ್ನೂ ಎಕ್ಸ್ಟ್ರಾ ತರಕಾರಿನೂ ಹಾಕ್ಯಾರಿ, ಮಸ್ತ್ ಬರ್ತೈತಿ. ಹಿಂಗೆ ಮಿಕ್ಸ್ ಮಾಡಿ ಇದನ್ನು ಒಂದು 4-5 ನಿಮಿಷ ಚಂದ ಕುದಿಸ್ಬಿಟ್ರೆ ಈ ರೋಡ್ ಸೈಡ್ನ್ಯಾಗ ಸಿಗಂಥ ಇಡ್ಲಿ ಸಾಂಬಾರು ಅದೇ ಟೇಸ್ಟ ಬರ್ತದೆ ನೋಡಿರಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕಾ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊರಿ. ತೀರಾ ನೀರಾಗ ಮಾಡ್ಕೊಂಬಿಟ್ರೆ ಸಾರು ರುಚಿ ಬರೋಂಗಿಲ್ಲ. ಹಾಗಾಗಿ ಒಂದು ಹದಕ್ಕೆ ಇರ್ಬೇಕು ನೋಡಿರಿ. ಈ ಕನ್ಸಿಸ್ಟೆನ್ಸಿ ಒಳಗಿದ್ರೆ ಇಡ್ಲಿ ಸಾಂಬಾರು ಮಸ್ತ್ ಬರ್ತೈತಿ. ಧನ್ಯವಾದಗಳು.